ಕತೆ ಹೇಳೋದು ಈಗ, ಅದರಿಂದ ಮೊನ್ನೆಯಿಂದ ಶುರು ಮಾಡಿದ್ದಾರೆ. ಹುಟ್ಟಿದ ಹಬ್ಬ ಎಂದು ಆಚರಿಸಲಿ, ಇವತ್ತು ಆಚರಣೆ ಪಾಪ ಹುಟ್ಟಿದ ಹಬ್ಬ ಆಚರಿಸ ಬೇಡ ಅಲ್ವಾ? ಮೊನ್ನೆ ಬಾರಿ ಹುಟ್ಟಿದ ಹಬ್ಬ ಆಚರಿಸಿ ಮಾಡಿ ನಾನು ಇಲ್ಲಿ ಹುಟ್ಟಿದ ಹಬ್ಬ ಅಂದ್ರೆ ಅವ್ನು ತೋರಿಸ್ಕೊಳ್ಳೆ ಮಾಡ್ಕೊಂಡಿದ್ದೆ. ನಾವು ಮಾಡಿದ್ದೇವೆ, ನಾವು ಬೇರೆ ಅವ್ನು ಬೇರೆ. ನಾವೇನಾದ್ರು ಇದು ಮಾಡಿದ್ವನ ಏನಾದ್ರು ಹುಟ್ಟಿದ ಹಬ್ಬ ಮಾಡಿಕ್ಕೆ ಏನಾದ್ರು ಟೀಕೆ ಟಿಪ್ಪಣಿ ಮಾಡಲ್ಲ, ಯಾವತ್ತೂ ಮಾಡಲ್ಲ. ಪಾಪ ಅವ್ನು ಏನ್ ಬೇಕಾದ್ರೂ ಮಾಡ್ಕೊಂಡಿಲ್ಲ. ಆದ್ರೆ ಹೇಳ್ಬೇಕಲ್ಲ, ರೈತರ ಬಗ್ಗೆ ಧ್ವನಿಯಾಗ್ತಿದ್ದಾರೆ ನೀನು. ಆ ಪಾಪಿಗಳನ್ನು ಮತ್ತು ಇಪ್ಪ ಮಾಡಿದಂತ ಪಾಪ ಇವತ್ತು 9,000 ರೈತರಲ್ಲೇ 9 ಇಂಟು 5 ಜನ ಅಂತ ಎಷ್ಟು ಸಾವಿರ ಆಯ್ತಾರೆ ಅನುಭವಿಸ್ತಾ ಇದ್ದಾರಲ್ಲ ಇವತ್ತು. ಹಾಗಾಗಿ ಇವತ್ತು ಬಂಧುಗಳೇ, ಈ ತಾಲೂಕಿನ ಇದರಲ್ಲಿ ಇವತ್ತು ಮುಂದೆ ಬರುವಂತಹ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಬರುತ್ತೆ. ಅದು ನನಗೆ ಯಾವತ್ತೂ ಇವತ್ತು ಸಹಕಾರ ಕೊಟ್ಟಿದ್ದೀರಿ. ಹಾಗೆ ನಾವು ಆ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಕ್ಯಾಂಡಿಡೇಟ್ ಕೆಲಸ ಮೂಲಕ ತಾಲೂಕಿನ ಅಭಿವೃದ್ಧಿಯಲ್ಲಿ ನಾವೆಲ್ಲರೂ ಸೇರ್ಕೊಂಡು ಕೆಲಸ ಮಾಡಬೇಕು. ಇವು ಯಾಕೆ ಮಾಡ್ತಿದ್ವಿ ಅಂತ ಹೇಳಿದ್ರೆ, ಗ್ರಾಮ ಪಂಚಾಯತ್ ಚುನಾವಣೆ ನೆನ್ಪಿಡ್ಕೋಬೇಕು. ಇನ್ನು ಮುಂದೆ ಗ್ರಾಮ ಪಂಚಾಯತ್ ಚುನಾವಣೆಗೆ ನಿಮಗೆ ಚಿಹ್ನೆ ಬರ್ತದೆ, ನೆನ್ಪಿಡ್ಕೋಬೇಕು. ನಿಮಗೆ ಪಕ್ಷದ ಇಲ್ಲಂತದಿಲ್ಲ, ಇನ್ನು ಪಕ್ಷದ ಚಿಹ್ನೆನೇ ಬರ್ತದೆ. ಈಗಾಗಲೇ ಪ್ರಸ್ತಾವನೆ ಆಗಿದೆ, ಬಹುಶಃ ಅದು ಚಿಹ್ನೆ ಬರ್ತದೆ. ನಾವೇ ಕ್ಯಾನ್ವಸಿ ಬರ್ತೀವಿ, ನಾವೇ ನಿಮಗೆ ಟಿಕೆಟ್ ಕೊಡ್ತೀವಿ. ಹಂಗಾಗಿ ಚಿಹ್ನೆ ಬರೋದ್ರಿಂದ ಇನ್ಮೇಲೆ ನಮ್ಮ ಹೋರಾಟ ನಿಮ್ಮ ಪರವಾಗಿರ್ತದೆ. ಇವೆಲ್ಲ ಏನೋ ಬೇಕಾಗಿದೆ. ಹಾಗಾಗಿ ಇವತ್ತು ರಾಜ್ಯ ಸರ್ಕಾರ ಇವತ್ತು ಏನು ಹೈಯೆಸ್ಟ್ ಬಡ್ಜೆಟ್ ಅನ್ನು ಈ ಸರಿ ಕೊಟ್ಟಿದೆ. 3,71,000 ಕೋಟಿ, ಈ ಸರಿ 4,09,500 ಕೋಟಿ ಅಂದ್ರೆ ಎತ್ತರ ಜಾಸ್ತಿ ಆಗಿದೆ ಅಂತ ನೋಡಿ. ಇವತ್ತು ರಾಘವೇಂದ್ರ ಬಡ್ಕೊಂತ ಏನು ಅಭಿವೃದ್ಧಿ ಮಾಡಿದ್ರೆ ರಾಘವೇಂದ್ರ ಅಂತ ಹೇಳ್ಬೇಕಲ್ಲ MP ಅವರು. ಇಷ್ಟು ವರ್ಷ ಆದ್ರೂ ಒಂದು ಟವರ್ ಹಾಕಕ್ಕಾಗಿಲ್ಲ. ಇನ್ನೂ ಜನರ ಹತ್ರ ಅದು ಅಲ್ಲ ಅಂತ ತಿಳ್ಕೊಳಕ್ಕಾಗಲ್ಲ. ಕುಂಬ್ರಿ ಭಾಗಕ್ಕೆ ಹೋದ್ರೆ ಒಂದು ಫೋನ್ ಬರಲ್ಲ. ಈ ರಾಘವೇಂದ್ರ ಈ ಸರಿ 4ನೇ ಸರಿ MP ಆಗಿದ್ರು ಸಹ ಇವತ್ತಿಗೆ ಒಂದು ಟವರ್ ಹಾಕ್ಲಿಕ್ಕೆ ಯೋಗ್ಯತೆ ಇವ್ರಿಗೆ ಆಗಲಿಲ್ಲ. ಅದ್ರ ಜೊತೆಗೆ ರಾಜ್ಯದ ಹೆದ್ದಾರಿಗಳು ಕೊಡುವಂತ ಯೋಜನೆ ಆಗಿರೋ ಬಿಟ್ರೆ ಇವತ್ತು PMJS ರಸ್ತೆ ರಾಜ್ಯದ ಮೂಲೆ ಮೂಲೆಗೆ ಆ ಕಾಲದಲ್ಲಿ ನಮ್ಮ ಇವರು ಕೊಟ್ಟಿದ್ದಂತ ರಸ್ತೆಗಳು ಅವತ್ತು ಯಾರು ಬಿಜೆಪಿ ಕೊಟ್ಟಿದ್ರು ವಾಜಪೇಯಿ ಅವತ್ತು ಹಳ್ಳಿಯ ರಸ್ತೆ ಆಗಬೇಕು ಅಂತ ಹೇಳಿ ವಾಜಪೇಯಿ ಅವರು PMJS ರಸ್ತೆಯನ್ನ ಅವತ್ತು ಹಳ್ಳಿ ಸಂಪರ್ಕ ಕೊಡ್ಬೇಕಂತ ಕೊಟ್ಟರು. ಈ ಪಾರ್ಟಿಗಳು 2 ವರ್ಷ ಆಯ್ತಲ್ಲಪ್ಪ, ನಮ್ಮ ಸರ್ಕಾರ ಇದೆ, ಒಂದೇ ಒಂದು ರಸ್ತೆ ಕೊಟ್ಟಿದೆ. ಆಗಲಿ ಕೈ ಕಿತ್ಕೊಂಡು ಕೂತಿದೆ. ಅದ್ರ ಜೊತೆಗೆ ರೈತರಿಗೆ ಸಿಗುವಂತ ಇವತ್ತು ಉದ್ಯೋಗ ಖಾತ್ರಿ ಯೋಜನೆ, ಅದಕ್ಕೂ ಸಹ 2 ವರ್ಷದಿಂದ 1 ಪೈಸಾ ದುಡ್ಡು ಬರ್ತಾ ಇಲ್ಲ. ಅದಕ್ಕೆ ಇವ್ರು ಯೋಜನೆ ಹೇಳಕ್ಕಾಗಲ್ಲ. ಅದ್ರ ಬಗ್ಗೆ ಚಕ್ರ ಇರ್ತಲ್ಲ ಯಾವಪ್ಪ ಈ ರಾಘವೇಂದ್ರ ಇರ್ತಲ್ಲ. ರೈತರು ಬರುವಂತ ನವಾಡ್ ಯೋಜನೆಯಲ್ಲಿ ಬ್ಯಾಂಕ್ಗಳಲ್ಲಿ ದುಡ್ಡು ಬರಬೇಕಾಗಿತ್ತು. ನಾವು 50% ಕೊಡ್ತೀವಿ, ಅವರು 5% ಕೊಡೋದು, ಅದ್ರ ದುಡ್ಡು ಬಂದಿಲ್ಲ. ಪಾಪ ರೈತರು ಸಾಲ ಬೇಕಂತ ಹೇಳ್ತಾ ಇದ್ರೆ 50% ನಾವು ಕೊಡ್ತಾ ಇದ್ದೀವಿ. ಬಿಟ್ರೆ ಇವತ್ತು ಕೇಂದ್ರದ ದುಡ್ಡು ನೀವು ಬರ್ತಾ ಇಲ್ಲ. ಯಾಕೆ ಚಕ್ರ ಇರ್ತಲ್ಲ, ನೀವು ಬಾಯಿ ಹಾಕ್ಬಿಡ್ತಾ ಇಲ್ಲ. ಜನ ಅಲ್ವಾ ಅವ್ರು, ಜನ ಅಲ್ವಾ ಅವರು, ಅವ್ರಿಗೆ ಕೊಡ್ಬೇಕಲ್ಲ. ನಿಮ್ಮ ಹಕ್ಕಕ್ಕೆ ನಮ್ಮ ಹಕ್ಕನ್ನು ಯಾಕೆ ತಿಳ್ಕೊಂಡಿದ್ದೀರಿ ನೀವು? ಅದೇ 35 ಪೈಸಾ ಮೊನ್ನೆ ಕರೆಂಟಿಗೆ ಏನೋ ಒಂದು ಚೂರು ಜಾಸ್ತಿ ಮಾಡಿದ್ರು. ಕೂಗಿದ್ರು ಅಷ್ಟಿಷ್ಟಲ್ಲ. ಅದೇ ಮೋದಿಜಿಯವರು ಮೊನ್ನೆ ಟೋಲಿಗೆ 35% ಹಾಕಿದ್ದಾರೆ. ಟೋಲ್ ಗೇಟ್ಗೆ ಟೋಲ್ ಬರ್ತಾ ಇದ್ರಲ್ಲ ನೀವು, ಅದಕ್ಕೆ 35% ಅನ್ನ ಮೊನ್ನೆ ಹಾಕಿದ್ದಾರೆ. ಅಂದ್ರೆ 1:1 ಎಷ್ಟಾಗಿರ್ಬೋದು ಲೆಕ್ಕಾಗ್ರ. ಅದಕ್ಕೆ ಬಾಯಿ ಚಕ್ರ ಎತ್ತಿದ್ದಾರೆ ಇವತ್ತು ಒಂದು ದಿವಸ. ಅದು 35% ಏರಿಸಿದ್ದಾರೆ. ಈಗ 1ನೇ ತಾರೀಕಿಂದ 35% ಆದ್ರೆ 1:1 ಎಷ್ಟಾಗ್ಬೋದು ಲೆಕ್ಕಾಕಿ. ಅಷ್ಟು ದುಡ್ಡನ್ನ ಏರಿಸಿದ್ರು ಸಹ ಬಾಯಿ ಮುಚ್ಕೊಂಡು ಕೂತ್ಕೊಳ್ತಾರೆ. ಇವನು 35 ಪೈಸಾ ನಾವು ಕರೆಂಟ್ಲಿ ಮಾಡ್ತಕ್ಕಂಥ ಕಿರ್ಚಾಡ್ತಿದ್ದಾರಲ್ಲಪ್ಪ. ವರ್ಷ ಒಂದೊಂದ್ಸರಿ ಈ ತರ ಆಗ್ಲೇಬೇಕಾಗತ್ತೆ. ಅಭಿವೃದ್ಧಿ ಪರವಾಗಿದ್ದಂತ